ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಲಕ್ಕಿ ಲೈಫ್ ಲ್ಯಾಕ್ಸ್. ಏನಪ್ಪ ಇವತ್ತು ಯಾವ ಒಂದು ವಿಶೇಷ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ತಮಗೆಲ್ಲನೂ ಒಂದು ಕುತೂಹಲ ಇರ್ಬೋದು ಫ್ರೆಂಡ್ಸ್. ಆ ಒಂದು ಜಾಗನೇ ಶ್ರೀ ಕುಕ್ಕೆವಾಡೇಶ್ವರಿ ದೇವಸ್ಥಾನ ಸ್ನೇಹಿತರೆ. ಈ ದೇವಾಲಯದ ವಿಶೇಷತೆ ಏನು ಅನ್ನೋದನ್ನು ಇನ್ನೇನು ಕೆಲವೇ ನಿಮಿಷಗಳಲ್ಲಿ ತಿಳಿಸ್ತೀನಿ ಫ್ರೆಂಡ್ಸ್. ಅಷ್ಟೊತ್ತವರೆಗೂ ಈ ವಿಡಿಯೋನ ಸಂಪೂರ್ಣವಾಗಿ ನೋಡ್ತಾ ಇರಿ. ಫ್ರೆಂಡ್ಸ್, ಈ ದೇವಸ್ಥಾನದ ಒಂದು ಲೊಕೇಶನ್ ಎಲ್ಲಪ್ಪ ಇದೆ ಅಂತ ಹೇಳಿದರೆ, ದಾವಣಗೆರೆ ಜಿಲ್ಲೆಯ ಬಹುತೇಕ ಸಮೃದ್ಧ ತಾಲೂಕು ಅಂದರೆ ಚನ್ನಗಿರಿ. ಇದಕ್ಕೆ ಇನ್ನೊಂದು ಹೆಸರೇ ಅಡಿಕೆ ನಾಡು ಅಂತ. ಚನ್ನಗಿರಿ ತಾಲೂಕಿನಲ್ಲಿರುವ ಒಂದು ಪ್ರಸಿದ್ಧ ಪುಣ್ಯಕ್ಷೇತ್ರ ಕುಕ್ಕೆವಾಡೇಶ್ವರಿ ದೇವಿ. ಮತ್ತು ಹಾಗೆ ಅದನ್ನು ಒಂದು ಸ್ಥಳೀಯ ಭಾಷೆಯಲ್ಲಿ ಹೇಳೋದಾದರೆ ಫ್ರೆಂಡ್ಸ್, ಇದನ್ನು ಅಮ್ಮನಗುಡ್ಡ ಅಂತಲೇ ಒಂದು ಫೇಮಸ್ ಆಗಿದೆ. ಶಕ್ತಿ ದೇವತೆಯಾಗಿರುವ ಅಮ್ಮನಗುಡ್ಡದ ಕುಕ್ಕೆವಾಡೇಶ್ವರಿ ದರ್ಶನ ಪಡೆದು ಜನರು ತಮ್ಮ ಇಷ್ಟಾರ್ಥ ಸಿದ್ಧಿಗೆ ಹರಕೆ ಕಟ್ಟೋದು ಈ ಸ್ಥಳದ ವಾಡಿಕೆ. ಅಂದುಕೊಂಡ ಕೆಲಸ ಆದರೆ ಮರು ವರ್ಷ ಬಂದು ತಾಯಿಯ ಹರಿಕೆ ತೀರಿಸಿ ಪೂಜೆ ಕೊಟ್ಟು ಹೋಗಬೇಕಾಗಿರುವುದು ಈ ಸ್ಥಳದಲ್ಲಿ ಆಚರಿಸಿಕೊಂಡು ಬರುತ್ತಿರುವ ಒಂದು ಸಂಪ್ರದಾಯ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಫ್ರೆಂಡ್ಸ್, ನೀವುಗಳೆಲ್ಲ ತಾಯಿಯ ಒಂದು ದರ್ಶನವನ್ನು ಮಾಡಿ ತಾಯಿಯನ್ನು ಕಣ್ತುಂಬಿಕೊಂಡು ತಾಯಿಯ ಆಶೀರ್ವಾದವನ್ನು ಪಡ್ಕೊಳ್ಳಿ. ಇನ್ನು ಈ ಜಾಗಕ್ಕೆ ನಾವು ಹೇಗೆ ಹೋದು, ಏನಕ್ಕೆ ಹೋದು ಅಂತ ಹೇಳಿದ್ರೆ ಫ್ರೆಂಡ್ಸ್, ಅದೊಂದು ಸ್ಟೋರಿ ಹೇಳಬೇಕಾಗತ್ತೆ. ನಮ್ಮ ಒಬ್ಬರು ಫ್ರೆಂಡ್ಸು ಧನಂಜಯ ಅಂತ ಹೇಳ್ಬಿಟ್ಟು ಅವರು ಬಂದುಬಿಟ್ಟು ಮೂಲ ಚಿಕ್ಕಜಾಜೂರಿನವರು ಫ್ರೆಂಡ್ಸ್ ಅವರು. ಹಾಗಾಗಿ ಅವರು ಕೂಡ ಅಮ್ಮನಿಗೆ ನಡ್ಕೊಳ್ತಾರೆ. ಅವರು ನಮಗೆ ಈ ಒಂದು ದೇವಸ್ಥಾನಕ್ಕೆ ಇನ್ವೈಟ್ ಮಾಡಿದರು. ಹಾಗಾಗಿ ನಾವು ಫ್ರೆಂಡ್ಸ್ಗಳೆಲ್ಲ ಅಲ್ಲಿ ಹೋಗಿದ್ದು. ಅಲ್ಲಿ ತುಂಬಾ ವಿಶೇಷತೆ ಅಂತ ಹೇಳಿದ್ರೆ, ಅವ್ರು ಮಾತ್ರ ಅಲ್ಲ, ಸುತ್ತಮುತ್ತಲಿನ ಭಾಗದ ದಾವಣಗೆರೆ, ಚನ್ನಗಿರಿ, ಕಡೂರು, ಬೀರೂರು ಇರ್ಬೋದು. ಹಾಗೆಯೇ ಮತ್ತು ತುಂಬ ದೂರ ಅಂತಾದ ಹುಬ್ಳಿಯಿಂದ ಕೂಡ ಫ್ರೆಂಡ್ಸ್ ಅಲ್ಲಿಗೆ ಭಕ್ತಾದಿಗಳು ಬರ್ತಾರೆ. ಹಾಗೆಯೇ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಫ್ರೆಂಡ್ಸ್. ನಾನು ನಿಮ್ಮನ್ನು ವಿಡಿಯೋ ಕೊನೆಯಲ್ಲಿ ಮತ್ತೆ ನಿಮ್ಮನ್ನು ನಾನು ಭೇಟಿಯಾಗ್ತೇನೆ ಫ್ರೆಂಡ್ಸ್. ಹಾಗೆ ಅಲ್ಲಿ ಮತ್ತೊಬ್ಬರು ಗೆಳೆಯರು ಕೂಡ ಅಲ್ಲಿ ಭೇಟಿಯಾದರು. ಅವರ ಒಂದು ಹುಟ್ಟುಹಬ್ಬ ಕೂಡ ಅಲ್ಲಿ ಒಂದು ಆಚರಣೆ ಮಾಡಿದ್ರು ಫ್ರೆಂಡ್ಸ್. ಹುಟ್ಟುಹಬ್ಬ ಮಾಡ್ಕೊಂಡಂಥ ಸ್ನೇಹಿತರು ಇವರೇ ಫ್ರೆಂಡ್ಸ್. ನೋಡಿ, ಇವ್ರಿಗೂ ಕೂಡ ನೀವು ವಿಶ್ ಮಾಡ್ಬೋದು.
ಯಾವುದೇ ಒಂದು ದೇವಾಲಯಕ್ಕೆ ಹೋದರೆ ಫ್ರೆಂಡ್ಸ್, ಮಳೆ ಬಂದರೆ ವರುಣನ ಒಂದು ಕೃಪೆ ಇದೆ ಅಂತಲೇ ಹೇಳ್ಬೋದು. ಮಳೆ ಒಂದು ಶುಭ ಸೂಚನೆ, ಶುಭ ಸಂಕೇತ ಅಂತಲೇ ಕೂಡ ಹೇಳ್ಬೋದು ಫ್ರೆಂಡ್ಸ್. ಇಂತಹ ಒಂದು ಮಳೆಯಲ್ಲೂ ಕೂಡ ತಮ್ಮ ಆತ್ಮೀಯರು ಎಲ್ಲರೂ ಬಾಡೂಟವನ್ನು ತುಂಬ ದೂರಿಯಾಗಿ ಸೌದು ಫ್ರೆಂಡ್ಸ್. ಹಾಗೆಯೇ ನಾವು ಮತ್ತು ನಮ್ಮ ಫ್ರೆಂಡ್ಸ್ ಕೂಡ ಬಾಡೂಟವನ್ನು ಭಾಳ ಸೂಪರಾಗಿ ಎಂಜಾಯ್ ಮಾಡಿ. ಫ್ರೆಂಡ್ಸ್, ಎಲ್ಲರೂ ಕೂಡ ವಿಡಿಯೋನ ನೋಡಿ ತುಂಬ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಹಾಗೆಯೇ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ಸ್ ಕೂಡ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್. ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ ಯು, ಬಾಯ್.